that so there to At this will have about a 5 from the spacecraft up be of the water onto our recovery. this afternoon. That craft Space vent is now and miles on drawn on other ರೋಚಕ ರಣರೋಚಕ ಇಡೀ ಭೂಮಂಡಲವೇ ಒಂದು ಕ್ಷಣ ನಿಬ್ಬೆರಗಾಗುವ ಕ್ಷಣ. ವಿಜ್ಞಾನ ಕ್ಷೇತ್ರವೇ ಹೆಮ್ಮೆ ಪಡುವಂತ ಗಳಿಗೆ. ಇಡೀ ಪ್ರಪಂಚವೇ ಉಸಿರು ಬಿಗಿ ಹಿಡಿದು ಕಾಯುತ್ತಿತ್ತು. ಏನಾಗುತ್ತೋ ಏನೋ ಎಂಬ ಭಯ ಆವರಿಸಿತ್ತು. ಎದೆ ಬಡಿತ ಕ್ಷಣ ಕ್ಷಣಕ್ಕೂ ಏರುತ್ತಿತ್ತು. ಆದರೆ ಅದೆಲ್ಲವೂ ಮಂಚಿನಂತೆ ಕರಗಿ ಹೋಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 9 ತಿಂಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿದ್ದ ಇಬ್ಬರು ಗಗನಯಾತ್ರಿಗಳನ್ನ ಯಶಸ್ವಿಯಾಗಿ ಭೂಮಿಗೆ ಕರೆತರಲಾಗಿದೆ. 9 ತಿಂಗಳ ತ್ರಿಶಂಕು ಸ್ಥಿತಿಗೆ ಕಡೆಗೂ ಮುಕ್ತಿ. the site that was we right there the time and year put down from Wilmore and onto our recovery. and miles on Drawn on other. ಇದು ಬಾಹ್ಯಾಕಾಶ ವಿಜ್ಞಾನದ ಲೋಕದಲ್ಲೇ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತ ಕ್ಷಣ. ಭಾರತದ ಕೀರ್ತಿ ಪತಾಕೆ ಹಾರುವಂತ ಸಂದರ್ಭ. ಬರೋಬ್ಬರಿ 9 ತಿಂಗಳು ಅಂದ್ರೆ 286 ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಸಿಲುಕಿಕೊಂಡಿದ್ದ ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅನ್ನ ಅತ್ಯಂತ ಸುರಕ್ಷಿತವಾಗಿ ಭೂಮಿಗೆ ಕರೆತರಲಾಗಿದೆ. ಮಂಗಳವಾರ ರಾತ್ರಿ 8:35ಕ್ಕೆ ಬಾಹ್ಯಾಕಾಶದಿಂದ ಪಯಣ ಆರಂಭ. ಭಾರತೀಯ ಕಾಲಮಾನ ನಸುಕಿನ 3:28ಕ್ಕೆ ಲ್ಯಾಂಡಿಂಗ್. ಬಾಹ್ಯಾಕಾಶ ಕೇಂದ್ರದಿಂದ ನಿರಂತರ 17 ಗಂಟೆಗಳ ಸಂಚಾರ. ಫ್ಲೋರಿಡಾ ಸಮುದ್ರದಲ್ಲಿ ಬಿದ್ದ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ನೌಕೆ. ನೋಡಿ, ಇದು ನಿಜಕ್ಕೂ ರೋಮಾಂಚಕ ದೃಶ್ಯ. ಸುನೀತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಸೇರಿ 4 ಗಗನಯಾತ್ರಿಗಳನ್ನ ಹೊತ್ತಿದ್ದ ನೌಕೆ ಯಾವ ರೀತಿ ಸಮುದ್ರಕ್ಕೆ ಬೀಳುತ್ತಿದೆ ನೋಡಿ. ಭಾರತೀಯ ಕಾಲಮಾನ ಮಂಗಳವಾರ ರಾತ್ರಿ 8:35ಕ್ಕೆ 400 ಕಿಲೋಮೀಟರ್ ದೂರದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ 4 ಗಗನಯಾತ್ರಿಗಳನ್ನ ಹೊತ್ತ ಸ್ಪೇಸ್ ಎಕ್ಸ್ ನ ಕ್ರೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಭೂಮಿಯತ್ತ ಪ್ರಯಾಣ ಆರಂಭಿಸಿತ್ತು. ನಿರಂತರ 17 ಗಂಟೆಗಳ ಪ್ರಯಾಣದ ಬಳಿಕ ಭಾರತೀಯ ಕಾಲಮಾನದ ಸರಿಯಾಗಿ ಇಂದು ನಸುಕಿನ 3:28ಕ್ಕೆ ಅಮೆರಿಕದ ಫ್ಲೋರಿಡಾ ಸಾಗರದಲ್ಲಿ ಸ್ಲಾಶ್ ಲ್ಯಾಂಡಿಂಗ್ ಆಗಿದೆ. The site that was we right there the time and year put down from Wilmore and of crew to plane and their Bluebird Day on Earth. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಕಳೆದ 9 ತಿಂಗಳಿಂದ ಬೋಯಿಂಗ್ ಸ್ಟಾರ್ಲೈನರ್ ಎಂಬ ಬಾಹ್ಯಾಕಾಶ ನೌಕೆಯಲ್ಲಿ ಸಿಲುಕಿಕೊಂಡಿದ್ದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಇಬ್ಬರನ್ನೂ ಕೂಡ ಕರೆತರಲು ತೆರಳಿದ್ದ ನಾಸಾ ಗಗನಯಾತ್ರಿ ಹೇಗ್ ಹಾಗೂ ರಷ್ಯಾದ ಗಗನಯಾತ್ರಿ ಅಲೆಕ್ಸಾಂಡರ್ ಗೋರ್ಬುನೋವ್ ಯಶಸ್ವಿಯಾಗಿ ಭೂಮಿಗೆ ಬಂದಿಳಿದಿದ್ದಾರೆ. ಸೇಫ್ ಆಗಿ ಸಮುದ್ರಕ್ಕೆ ನೌಕೆ ಲ್ಯಾಂಡಿಂಗ್, ಅದ್ಭುತ ದೃಶ್ಯ. ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ದಿ ಕ್ರೂ 9 ಭೂಮಿಯ ಗುರುತ್ವಾಕರ್ಷಣೆಗೆ ಒಳಪಡುತ್ತಿದ್ದಂತೆ ತನ್ನ ವೇಗ ಕಡಿಮೆ ಮಾಡಿಕೊಳ್ತು. ನೌಕೆ ಸಮುದ್ರದತ್ತ ಧಾವಿಸುವಾಗ ಪ್ಯಾರಾಶೂಟ್ಗಳು ತೆರೆದುಕೊಂಡು ಮೊದಲಿಗೆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನೌಕೆಯನ್ನ ಸ್ಥಿರಗೊಳಿಸುವುದಕ್ಕೆ 2 ಡ್ರೋಗ್ ಪ್ಯಾರಾಶೂಟ್ಗಳನ್ನ ತೆರೆಯಲಾಯಿತು. ಆನಂತರ